ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವ ಹಾಸನದ ಅಧಿದೇವತೆ ಹಾಸನಾಂಬ ದರ್ಶನೋತ್ಸವಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. ಅದ್ಧೂರಿ ತೆರೆ. ಈ ಬಾರಿ 14 ದಿನಗಳು ತಾಯಿ ಹಾಸನಾಂಬೆ ದರ್ಶನವನ್ನು ಕೊಟ್ಟಿದ್ದು. ಶಕ್ತಿ ದೇವತೆ ಹಾಸನಾಂಬೆ ಗರ್ಭಗುಡಿ ಬಾಗಿಲನ್ನು ಬಂದ್ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ದೀಪ ಹಚ್ಚಿ ಬಾಗಿಲನ್ನು ಬಂದ್ ಮಾಡಿದ್ದಾರೆ ಅರ್ಚಕರು. ಅಕ್ಟೋಬರ್ 9ರಿಂದ ಭಕ್ತರಿಗೆ ದರ್ಶನ ನೀಡಿದ್ದ ಹಾಸನಾಂಬೆ 14 ದಿನ ಸೊ ಅಲ್ಲಿಗೆ ಮುಕ್ತಾಯ ಆಗಿದೆ. ಮುಂದಿನ ವರ್ಷ ಭಕ್ತರಿಗೆ ಮತ್ತೆ ದರ್ಶನ ಕೊಡುತ್ತೆ ಹಾಸನಾಂಬೆ ತಾಯಿ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಅತ್ಯಂತ ಶಾಸ್ತ್ರೋಕ್ತವಾಗಿ ಆ ದೀಪವನ್ನು ಬೆಳಗಿಸಿ ಗರ್ಭಗುಡಿ ನೋಡ್ತಾ ಇದ್ದೀವಿ. ದೀಪವನ್ನು ಅದನ್ನು ಬೆಳಗಿಸಿ ಮತ್ತೆ ಪೂಜೆ ಪುನಸ್ಕಾರಗಳು ನೈವೇದ್ಯ ಎಲ್ಲವನ್ನ ಮುಗಿಸಿ ಇವತ್ತು ಮುಕ್ತಾಯ. ಹದಿನಾಲ್ಕು ದಿನಗಳ ಕಾಲ ಭಕ್ತಾದಿಗಳಿಗೆ ದರ್ಶನ ಕೊಟ್ಟಂತಹ ತಾಯಿ ಹಾಸನಾಂಬೆ ದೇವಿಯ ದರ್ಶನೋತ್ಸವ ಇವತ್ತಿಗೆ ವಿದ್ಯುಕ್ತ ಮುಕ್ತಾಯ. ಬೆಳಗ್ಗೆ 5 ಗಂಟೆ ತನಕನೂ ಸಾರ್ವಜನಿಕರಿಗೆ ದರ್ಶನವನ್ನು ಕೊಡಲಾಗಿತ್ತು. ಒಂದು ಅಂದಾಜಿನ ಪ್ರಕಾರ 25 ಲಕ್ಷ ದಾಟಿದೆ ಈ ಸರ್ತಿ ಬಂದಂತಹ ಭಕ್ತಾದಿಗಳ ಸಂಖ್ಯೆ. ಒಳ್ಳೆಯ ಆದಾಯ ಬಂದಿದೆ. ತುಂಬ ಚೆನ್ನಾಗಿ ಜಿಲ್ಲಾಡಳಿತ ಈ ಸರ್ತಿ ವ್ಯವಸ್ಥೆಯನ್ನು ಮಾಡಿದ್ರು. ಧರ್ಮ ದರ್ಶನ, 300 ರೂಪಾಯಿ ಟಿಕೆಟ್, 1000 ರೂಪಾಯಿ ಟಿಕೆಟ್, ಗೋಲ್ಡ್ ಪಾಸ್, ಪ್ರೋಟೋಕಾಲ್ ಎಲ್ಲ ರೀತಿಯಲ್ಲೂ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಬಟ್ ಇವತ್ತು ಬೆಳಗ್ಗೆಯಿಂದ ಸಾರ್ವಜನಿಕರಿಗೆ ದರ್ಶನ ಇರಲಿಲ್ಲ. ಯಾಕೆಂದರೆ ಇವತ್ತು ಮುಕ್ತಾಯ. ಯಾವತ್ತು ಪ್ರತಿ ವರ್ಷ ಬಲಿಪಾಡ್ಯಮಿ ಆದ ಮರುದಿನ ಅಂದರೆ ಬಿದಿಗೆ, ಆ ಬಿದಿಗೆಯ ದಿನ ಯಾವತ್ತೂ ಕೂಡ ದರ್ಶನ ಕ್ಲೋಸ್ ಆಗುತ್ತೆ. ಹಾಗಾಗಿ ದೇವಸ್ಥಾನದ ಅರ್ಚಕರು ಎಲ್ಲರೂ ಸೇರಿ ಇವತ್ತು ಪೂಜೆಯನ್ನು ಮುಗಿಸಿ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಿದರು.